ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 16ನೇ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಬಹುತೇಕ ಬಜೆಟ್ ಮಂಡಿಸಿದ ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರಲ್ಲಿ ಒಂದು ಪ್ರೌಡ್ ಫೀಲ್ ಕಾಣಿಸ್ತಾ ಇತ್ತು. ಟೀಕೆ ಟಿಪ್ಪಣಿಗಳು ಕೂಡ ವಿರೋಧ ಪಕ್ಷದಿಂದ ಬಂತು. ಏನ್ ಹೇಳಕ್ ಬಯಸ್ತೀರಿ ಅಂತ? ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಸ್ವಾಗತ ಇದೆ. ಯಾವಾಗಲೂ ಟೀಕೆ ಮಾಡಬಾರ್ದಂತಲ್ಲ, ಯಾವಾಗಲೂ ಕನ್ಸ್ಟ್ರಕ್ಟಿವ್ ಇರ್ತದೆ. ಸೊ ನಾವು ಕೂಡ ಟೀಕೆ ಮಾಡಬೇಕು, ಅವರು ಟೀಕೆ ಮಾಡಬೇಕು. ಆದರೆ ಯಾವುದೋ ಒಂದು ಜಾತಿಗೆ ಪ್ಲೀಸ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಟೀಕೆ ಮಾಡ್ತಕ್ಕಂಥದ್ದು ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಈ ಬಜೆಟ್ನಲ್ಲಿ ಕಾರ್ಮಿಕ ಇಲಾಖೆಗೆ ದಕ್ಕಿದ್ದಷ್ಟು ನಿಮಗೆ ತೃಪ್ತಿ ತಂದಿದೆಯಾ? ಇದೆ. ನಮ್ಮ ಕಾರ್ಮಿಕರ ಇಲಾಖೆಗಾಗಿ ನಮ್ಗೆ ಸಪ್ರೇಟ್ ಬಡ್ಜೆಟ್ ಏನೋ ಭಾಳ ದೊಡ್ಡ ಪ್ರಮಾಣದಾಗ ಯಾವ ಸರ್ಕಾರದಲ್ಲಾಗಿರಲಿ ಮೊದಲಿಂದನೂ ಇಲ್ಲ. ಆದರೆ ನಮ್ಮ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈಗ ನಾವು ಅನ್ಆರ್ಗನೈಸ್ ಬೋರ್ಡ್ ಬರೀ ಇದಕ್ಕೆ ಮಾಡಿದ್ವಿ, ಯಾವುದಕ್ಕೆ ಟ್ರಾನ್ಸ್ಪೋರ್ಟಿಗೆ ಮಾಡಿದ್ದೀವಿ. ಆ ರೀತಿ ಇನ್ನೂ ಭಾಳ ಅನ್ಆರ್ಗನೈಸ್ ಸೆಕ್ಟರ್ ಜನಕ್ಕೆ ಸಹಾಯ ಮಾಡಲಿಕ್ಕೆ ಸರ್ಕಾರದ ನೆರವು ಬೇಕಾಗುತ್ತೆ. ಅದು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆಗುತ್ತೆ ಅಂತ ನಂಬಿಕೆ ವಿಶ್ವಾಸ ಇದೆ. IT ಕಂಪನಿಗಳನ್ನ ಕಾರ್ಮಿಕ ಇಲಾಖೆ ವ್ಯಾಪ್ತಿಗೆ ತರುವಂತಹ ಬಹುದಿನಗಳ ಕನಸು ಸಾಕಾರಗೊಳ್ಳೋದು ಯಾವಾಗ ಅಂತ? ಇಲ್ಲ, ಅದರಲ್ಲಿ ಏನಾಗಿದೆ, ಅವರಿಗೆ ಸನ್ರೈಸ್ ಕಂಪ್ನಿ ಅಂಥೇಳಿ ನಾವು ಬೆನಿಫಿಟ್ ಕೊಡ್ತಾ ಇದ್ದೀವಿ. ಅದರಲ್ಲಿ ನಮಗೇನು ಭಾಳ ದೊಡ್ಡ ಅಲ್ಲಿ ಲೇಬರ್ ಲಾನಲ್ಲಿ ಜಾಸ್ತಿ ಗೌರ್ನ್ ಮಾಡತಕ್ಕಂಥ ಏನು ವಿಷಯ ಇರೋದಿಲ್ಲ. ಯಾಕಂದರೆ ಅವರು ಮಿನಿಮಮ್ ವೇಜಸ್ ಆ್ಯಕ್ಟು, PF ಅವೆಲ್ಲ ಬಿಕಾಸ್ ದೇ ಆರ್ ವೆರಿ ಹೈಲಿ ಪೇಡ್. ಒಂದೇನಂದರೆ ಈ ರಿಟ್ರಿಚ್ಮೆಂಟ್ ಏನು ಮಾಡ್ತಾ ಇದ್ದಾರೆ, ಏನು ತೆಗಿತಾರೆ ಕೆಲಸದಿಂದ, ಅದರದ್ದು ಸ್ವಲ್ಪ ಮಾಹಿತಿ ಬೇಕಂತೇಳಿ ಮೊನ್ನೆ ಇನ್ಫೋಸಿಸ್ ಕಂಪ್ನಿಯವ್ರ ಜೊತೆ ಮಾತನಾಡಿದ್ದೀವಿ ಕೂಡ. ಸೊ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಸೊ ಅವರು ಕೆಲವು ಮಾನದಂಡಗಳನ್ನ ಯಾವ ರೀತಿ ಇದರಲ್ಲಿ ಅಪ್ಲೈ ಮಾಡ್ತಾರೆ ಅಂತಕ್ಕಂಥದ್ದು ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇರಬೇಕನ್ನೋದು ನಮ್ಮ ವಾದ ಆಗಿದೆ. ಹಂಗಾಗಿ ನಾವು ಅವರಿಗೆ ಎವ್ರಿ 5 years ಅದು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಬರಬಾರ್ದು, ಅದು ಬಿಟ್ಬಿಟ್ಟು ಮೊದಲಿಂದ ಅವ್ರಿಗೆ ಪ್ರಮೋಟ್ ಮಾಡ್ಲಿಕ್ಕೆ ಈ ರೀತಿ ಮಾಡಿದ್ದೀವಿ. ವಿತ್ ಷರತ್ತುಗಳು ಹಾಕಿದ್ದೀವಿ, ಕಂಡೀಷನ್ಸ್ಗಳಿದ್ದೀವಿ. ಆ ಕಂಡೀಷನ್ಸ್ನ ನಾವು ಪಾಲನೆ ಮಾಡಿದ್ರೆ ಸಾಕು, ನಮಗೆ ಹೆಚ್ಚಿನ ಮಾಹಿತಿ ನಮಗೆ ಅಲ್ಲಿಂದ ಸಿಗುತ್ತೆ. ಇದೇ IT ಕಂಪನಿಗಳಲ್ಲಿ ಸರ್ ಹೆಚ್ಚಿನ ಅವಧಿಯಲ್ಲಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ, ದೌರ್ಜನ್ಯ ಎಸಗುತ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ. ಕಾರ್ಮಿಕ ಇಲಾಖೆಯ ವತಿಯಿಂದ ಅವರಿಗೆ ಸಹಕಾರ ನೀಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳು ಅಂತ? ಅಲ್ಲ, ಕಂಪ್ಲೇಂಟು ನಮಗೆ ರೈಟಿಂಗ್ಗೆ ಬರಬೇಕು, ಮಾಹಿತಿಗಳಿದ್ದಾವೆ. ಕೆಲವರು ಬಂದು ಇಂಡಿವಿಜುವಲ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೆಲವರು ಟ್ರೇಡ್ ಯೂನಿಯನ್ಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಮಾಹಿತಿ ಯಾರಿಗೆ ತೊಂದರೆ ಆಗಿದೆ ಅವ್ರು ಬಂದು ಖಂಡಿತವಾಗಿ ಆ ರೀತಿ ಮಾಹಿತಿ ಕೊಟ್ಟರೆ ಡೆಫಿನೆಟ್ಲಿ ನಾವು ಡಿಪಾರ್ಟ್ಮೆಂಟ್ಲಿಂದ ವೆರಿಫೈ ಮಾಡಿಸ್ತೀವಿ. ಅದ್ರ ಬಗ್ಗೆ ಮುಂಜಾಗ್ರತೆನೂ ನಾವು ಕ್ರಮ ತಗೊಳ್ತೀವಿ. ಸೊ ಹಂಗಾಗಿ ನಮಗೆ ಮಾಹಿತಿಯ ಕೊರತೆ ಇದಿರ್ಬೋದು. ಅದಕ್ಕಿಂತ ಜಾಸ್ತಿ ಅಲ್ಲಿ ಏನು ನಡೀತದೆ ಅಂತ ನಮಗೂ ಮಾಹಿತಿ ಇಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್, ವಿ ಹ್ಯಾವ್ ಟು ಅಡ್ಮಿಟ್ ಇಟ್. ಸೊ ಯಾಕಂದರೆ ಇಂಟರ್ನ್ಯಾಷನಲ್ ಕಂಪ್ನಿ ಇರೋದ್ರಿಂದ ಸೊ ವಿ ಫೀಲ್ ಎವ್ರಿಥಿಂಗ್ ಇಸ್ ಪ್ರಾಕ್ಟಿಸ್ಡ್ ವೆಲ್ ಅಂತ ನಾವು ಪ್ರೆಸ್ಯೂಮ್ ಮಾಡ್ಕೊಳ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 5-6 ವರ್ಷಗಳಿಂದ ಭಾಳ ಕೆಲಸದ ಒತ್ತಡ ಇದೆ. ಆಮೇಲೆ ಮಿನಿಮಮ್ ಅವರ್ಸ್ಗಿಂತ ಜಾಸ್ತಿ ದುಡಿಸ್ಕೊಳ್ತಾರಂತಕ್ಕಂಥ ಈ ಮಾಹಿತಿನೂ ನಮಗಿದೆ. ಇಲ್ಲ, ಸೋಕಾಳ್ ನಾಯಕರು ಕೂಡ ಸರ್ 70 hours per week ಅನ್ನುವಂಥ ಸ್ಟೇಟ್ಮೆಂಟನ್ನೇ ಕೊಟ್ಟಾಗ ವಿಚ್ ಇಸ್ ವೆರಿ ಮಚ್ ನಿಯರ್ ಟು ಟ್ರುತ್ ಅಂತ. ಆ ರೀತಿ ಮಾತನಾಡ್ತಕ್ಕಂಥವ್ರು ನನಗೆ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದೆಮ್, ಗಾಡ್ ಬ್ಲೆಸ್ ದೆಮ್. ಇರ್ತಕ್ಕಂಥ 48 ತಾಸು ಕೆಲಸ ಮಾಡೋದೇ ಕಷ್ಟ ಇದೆ. ಸೊ ಈ ರೀತಿ ಯಾವ ಆಧಾರದ ಬೇಸ್ ಮೇಲೆ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ನನ್ನ ಮಾಹಿತಿಗೆ ಯಾವುದೇ ನೇರವಾಗಿ ಈ ರೀತಿ ಕಂಪ್ಲೇಂಟನ್ನು ಬಂದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಆ ಕಂಪ್ನಿಗಳಿಗೆ ಮಾತನಾಡ್ತೀವಿ, ವಿಚಾರಣೆ ಮಾಡ್ತೀವಿ. ಆ ಥರದ್ದು ಕಾನೂನು ಬಾಹಿರವಾಗಿ ಯಾವುದೇ ಒಂದು ಕ್ರಮ ಅವ್ರ ಥರ ಮಾಡ್ತಾ ಇದ್ರೆ ನಾವು ಕಾನೂನು ಕ್ರಮನೂ ತಗೊಳ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.